ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವ್ರ ಬಗ್ಗೆ ಏನು ಮಾತಾಡ್ತಾ ಇದ್ದಾನೆ ಮುತ್ತಣ್ಣ ಅನ್ಕೋಬೋದು. ವ್ಯಕ್ತಿ ಈ ವಿಚಾರದಲ್ಲಿ ಜೈಲಿಗೆ ಹೋಗಿರ್ಬೋದು, ತಪ್ಪು ಮಾಡಿನೋ ಇನ್ನು ಕೋರ್ಟ್ ತೀರ್ಮಾನ ಮಾಡಿರ್ಬೋದು. ಆದರೆ ಅವ್ರು ಮಾಡಿದಂಥ ಜನಪರ ಕಾಳಜಿ ಕೆಲಸಗಳು ಇವತ್ತು ನೆನಪಿದೆ. ಸ್ಯಾಂಡಲ್ವುಡ್ ಯಾವನ್ರಿ ಸ್ಯಾಂಡಲ್ವುಡ್ ನಟ ಅಣ್ಣವ್ರು ಕಣ್ರಿ. ಪುನೀತ್ ರಾಜ್ಕುಮಾರ್ ಇದ್ರು ರೈತರ ಬಗ್ಗೆ ಮಾತಾಡೋಕ್ಕೆ. ಆದ್ರೆ ಗಟ್ಟಿಯಾಗಿ ಇತ್ತೀಚಿನ ದಿನಮಾನಗಳಲ್ಲಿ ದರ್ಶನ್ ಅವರು ಯಾವುದೇ ಹೋರಾಟ ಆಗಲಿ, ಯಾವುದೇ ರಾಜಕೀಯ ಪಕ್ಷಗಳೇ ಇರಲಿ, ಬಂದು ರೈತರ ಪರವಾಗಿ ನಿಲ್ತಿದ್ರು. ಬಡ ರೈತರಿಗೆ ಮೇವಿನ ಸಂಕಷ್ಟ ಬಂದಾಗ ಮೇವುಗಳನ್ನ ತಮ್ಮ ಸ್ವಂತ ದುಡಿಮೆಯಲ್ಲಿ ದಾನ ಮಾಡಿ ಕೊಟ್ಟಿದ್ರು. ಆದರೆ ಈಗಿನ ನಟರು ಅವರು ಈ ಪಕ್ಷದಲ್ಲಿ, ಅವರು ಆ ಪಕ್ಷದಲ್ಲಿ, ಇಲ್ಲ ಪಕ್ಷಗಳಿಗೆ ಹೆದರ್ಕೊಂಡು, ಇಲ್ಲ ರಾಜಕೀಯ ತಮ್ಮ ಬೇಳೆ ಬೇಯುವುದಿಲ್ಲವೆಂದು ಇಂದು ಧ್ವನಿ ಎತ್ತುತ್ತಿಲ್ಲ. ಬಿಡದಿ ಟೌನ್ಶಿಪ್ ರೈತರು ಕೂಗಿ ಹೇಳ್ತಾ ಇದ್ದಾರೆ, ನಾವು ಬಿಡೋದಿಲ್ಲ ಜಮೀನ ಅಂತ. ಆದರೆ ಸರ್ಕಾರ ಅಧಿಸೂಚನೆ ಪತ್ರ ಅನ್ನೋದನ್ನ ಹೊರಡಿಸಿದೆಯಂತೆ, ಎಲ್ಲ ಕಡೆ ಬರ್ತಾ ಇದೆ. ಆದರೆ ಈ ಸ್ಯಾಂಡಲ್ವುಡ್ ನಟರು ಖಾಲಿ ನೇಮಿಗೆ ಫೇಮಿಗೆ ಅಂತ ಕಾಣುತ್ತೆ. ರೈತರ ಬಗ್ಗೆ ಮಾತಾಡೋದು ಶಿವರಾಜ್ ಕುಮಾರ್ ಅವರಾಗ್ಲಿ, ಒಬ್ಬ ಇವರು ನಟರು ಪ್ರೇಮ್ ಅವರಾಗ್ಲಿ, ಶರಣ್ ಅವರಾಗ್ಲಿ, ಈ ದುನಿಯಾ ವಿಜಯ್ ಅವರಾಗ್ಲಿ, ಯಾವುದೋ ಸ್ಟೇಜ್ ಮೇಲೋ ಎಲ್ಲ ನಟರು ಟೋಟಲ್ ಧ್ರುವ ಸರ್ಜಾ ಆಗಲಿ, ಚಿರಂಜೀವಿ ಸರ್ಜಾ ಆಗಲಿ, ಎಲ್ಲರೂ ಈ ಸಿನಿಮಾ ಬಿಡುಗಡೆ ಆದಾಗ ಮಾತ್ರನ ಇವರಿಗೆ ರೈತರು ನೆನಪಾಗೋದು, ಇಲ್ಲ ಯಾವುದೋ ಸ್ಟೇಜ್ ಮೇಲೆ ಇದ್ದಾಗ ಮಾತ್ರನ ಇವರಿಗೆ ರೈತರು ನೆನಪಾಗೋದು. ರೈತ ಹೋರಾಟಗಾರರು ಇವತ್ತು ದರ್ಶನ್ ಅವ್ರನ್ನ ನೆನಪಿಸ್ತಾ ಇದ್ದಾರೆ. ಯಾಕೆ ಅಂದರೆ ದರ್ಶನ್ ಇವತ್ತು ಹೊರಗೆ ಸರಿಯಾಗಿ ಇವತ್ತು ಇದ್ದಿದ್ರೆ ಬಂದು ಹೋರಾಟ ಮಾಡೋರು ನಮ್ಮ ರೈತರ ಪರವಾಗಿ. ಅದಕ್ಕೆ ಸ್ನೇಹಿತರೆ, ಇಂಥವ್ರನ್ನ ಸಿನಿಮಾದವ್ರನ್ನ ಕೆಲವರು ಹಿರಿಯರು ಹೇಳ್ತಾರಲ್ಲ ನಂಬಬಾರ್ದು ಅಂತ, ಇದಕ್ಕೆ ಅನಿಸುತ್ತೆ. ದರ್ಶನ್ ಅವರು ಒಂದೇ ರೀತಿ ಮಾತಾಡೋರು, ಹೊರಗು ಒಳಗು ಒಂದೇ ಏಟು ಒಂದೇ ತುಕಡ ಅನ್ನಂಗೆ. ಹಾಗೆ ಅವರು ರೈತರ ಪರವಾಗಿ ನಿಂತಿದ್ರು. ಆದರೆ ಇವತ್ತಿನ ನಟರು ಖಾಲಿ ಹೆಸರಿಗೋಸ್ಕರ ರೈತರು ಶಾಲಕದು ಸಿನಿಮಾದಲ್ಲಿ, ಇಲ್ಲ ಹೆಸರಿಗೋಸ್ಕರ ಯಾವ್ದಾದ್ರು ನೇಮ್ ಮಾಡಬೇಕು, ತಮ್ಮ ಸಿನಿಮಾ ರಿಲೀಸ್ ಆದಾಗ ಮಾತ್ರ ಸ್ಟೇಜ್ ಮೇಲೆ ಮಾತಾಡೋದು. ಇವತ್ತು ನಿಜವಾಗ್ಲೂ ರೈತರು ಸಂಕಷ್ಟದಲ್ಲಿದ್ದಾರೆ. ಧ್ವನಿ ಎತ್ತಕ್ಕೆ ಯಾವ ವ್ಯಕ್ತಿಗಳು ಇಲ್ಲ. ಇಲ್ಲೋ ಆ ಪಕ್ಷದಲ್ಲಿ ಇರೋದು, ಇಲ್ಲ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೇನೋ ಪ್ರೇಮಿಂದ ಹಿಡಿದು ಶರಣಿಂದ ಹಿಡಿದು ಪ್ರತಿಯೊಬ್ಬ ನಟರಿಗೂ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಬಾಯಿ ಬಿದ್ದೋಗಿದ್ಯಾ? ಖಾಲಿ ನಿಮ್ಮ ಪ್ರಚಾರಕ್ಕೆ, ನಿಮ್ಮ ಸಿನಿಮಾ ಸಂಗತಿಗಳಿಗೆ ಮಾತ್ರ ಹೆಸರಿಗಷ್ಟೇ ರೈತರನ್ನ. ಕನ್ನಡ ನಾಡು ನುಡಿ ಜಲದ ಬಗ್ಗೆ ನಿಮಗೆ ಅಭಿಮಾನ ಇಲ್ವಾ? ಏನು ತಿಂತೀರ್ರಿ ನೀವು ಹೊಟ್ಟೆಗೆ? ಬರೀ ಸಿನಿಮಾದಲ್ಲಿ ಮಾತಾಡ್ತಿರಲ್ಲ ನೀವು. ರೈತರ ಬಗ್ಗೆ ನಿಜವಾಗ್ಲೂ ನಿಮಗೆ ಗೌರವ, ಪ್ರೀತಿ, ಆಶೆ ಇದ್ರೆ ಬನ್ರಿ ಇವತ್ತು ಹೋರಾಟಕ್ಕೆ. ದರ್ಶನ್ ಅವರು ಇದ್ರೆ ಖಂಡಿತ ಇವತ್ತು ನಿಂತು ಹೋರಾಟ ಮಾಡೋರು ಅಂತ ಕಾಣುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಸಂದರ್ಭದಲ್ಲೂ ರೈತರ ಬಗ್ಗೆ ಅವರು ಧ್ವನಿ ಎತ್ತಿದ್ದಾರೆ. ಹಾಗಾಗಿ ಈ ಮಾತು ಹೇಳ್ತಾ ಇದ್ದೀನಿ. ಬಾಕಿ ನಟರು ಎಲ್ಲ ಚೆನ್ನಾಗಿ ಹೊರಗೆ ಇದ್ದೀರಲ್ಲ, ನಿಮಗೆ ಧ್ವನಿ ಎತ್ತಲು ತಾಕತ್ತಿಲ್ವಾ, ದಮ್ಮಿಲ್ವಾ? ಅಣ್ಣವರು ಕಣ್ರಿ. ಅದಕ್ಕೆ ಹೇಳೋದು, ಯಾವ ರಾಜಕೀಯ ಪಕ್ಷಕ್ಕೂ ಹೆದರಲ್ಲ, ಯಾವ ಸೆಂಟ್ರಲ್ ಪಕ್ಷಕ್ಕೂ ಹೆದರ, ಯಾರಿಗೂ ಹೆದರಲಿಲ್ಲ. ಜನಗಳು ನನಗೆ ಪ್ರೀತಿ ಕೊಟ್ಟಿದ್ದಾರೆ, ಅನ್ನ ನೀರು ಕೊಟ್ಟಿದ್ದಾರೆ ಅಂತ ಹೇಳಿ ಮೈ ಚಳಿ ಬಿಟ್ಟು, ಸ್ಟಾರ್ಡಮ್ ಬಿಟ್ಟು ಆ ಗೋಕಾಕ್ ಚಳುವಳಿಯನ್ನು ಗೆಲ್ಲಿಸಿಕೊಟ್ರು, ಇತಿಹಾಸ ಪುಟದಲ್ಲಿ ಬರೆದ್ರು. ಆ ಥರ ಹೋರಾಟ ಮಾಡೋಕ್ಕೆ ನಿಮಗೆ ಯಾರಿಗೂ ತಾಕತ್ತಿಲ್ವಾ, ಧೈರ್ಯ ಇಲ್ವಾ? ಬನ್ನಿ ರೈತರ ಬಗ್ಗೆ ಹೋರಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ ಪುಣ್ಯಾತ್ಮ ಇದ್ದರೆ ಡಿ ಬಾಸು ಬಂದು ಹೋರಾಟ ಮಾಡೋರನೋ ಏನೋ ಗೊತ್ತಿಲ್ಲ. ಮಾಡೋರು ಪ್ರತಿಯೊಂದು ರೈತರಿಗೆ ಕಷ್ಟ ಆದ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದಾರೆ. ಆದರೆ ಇವಾಗಿನ ಸ್ಯಾಂಡಲ್ವುಡ್ ನಟರು ಇವರು ಬಣ್ಣ ಹಚ್ಚ ಗೊಂಬೆಗಳು, ಪರದೆ ಹಿಂದೆ ಒಂದು, ಪರದೆ ಮುಂದೆ ಒಂದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ, ಯಾವುದೋ ವ್ಯಕ್ತಿಯ ತೇಜೋವಧೆ ಮಾಡಲು ಈ ವಿಡಿಯೋ ಮಾಡ್ತಾ ಇಲ್ಲ. ರೈತರ ಪರವಾಗಿ, ಸಮಾಜದ ಪರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ.
ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ರೈತ ಪರ ಧ್ವನಿ ಎತ್ತಬೇಕು, ರೈತರಿದ್ದರೆ ನಾವು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಆರಿಸಿ ಕಾಪಾಡಿ ಅಂತ ಹೇಳ್ತಾ ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್, ಜೈ ಕನ್ನಡಾಂಬೆ.